ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ इरी सुद्धिಗಳನ್ನು. ॲडमिशन कमीमध्ये करतो, पोरांचं एज्युकेशन व्यवस्थित करतो. रुरल एरियामध्ये सांगितले होते प्रत्येक वर्षाला 5 वर्षापर्यंत फीज वाढत नाही म्हटलेले स्टार्टिंगला. नंतर वर्षाला 500 वाढवतो म्हटलेले, काय नंतर 1000 वाढवले. मग सगळ्या पेरेंट्सनी म्हणून काय केलं, ॲग्री केल्या पोरासाठी 1000 रुपये जाय ना म्हटलं, 1000 केले. ह्या वर्षी न सांगता एकदम जसं येईल तसं त्यांनी रेट सांगायला, 5000च्या वर सांगायला फीज वाढवले. आणि हे फीज आणि विचारायला तर मॅनेजमेंटला आपण विचारायला गेलं तर मॅनेजमेंट सांगते की स्कूल लॉसमध्ये आहे. तर मी बेलगावमध्ये स्कूलचं सगळं बघितल्यानंतर जास्तीत जास्त ॲडमिशन ह्या स्कूलला आहे. 1100-1200 पोरं आहेत. बाकी इकडे कोटा पण आहे, 60चं कोटा असतं. आणि आले की तसं ॲडमिशन घ्यायला तर तुमचं लिमिट असतं, तेवढं ॲडमिशन घ्या, थोडं मॅनेजमेंट करा. आमचं पेरेंट्सचा आग्रह आहे एवढं. आणि आम्हाला काय लास्ट टाइम जे लिहून दिले प्रिन्सिपल मॅडमनी काय लिहून दिलेलं आहे, आम्हाला मॅनेजमेंटने काय लिहून दिलेलं आहे, प्रत्येक वर्षाला 1000 रुपये म्हणून ते 1000 प्रमाणे ह्या वर्षी पण लागू करायला पाहिजेत. आणि तुम्हाला फीज वाढवायची असेल तर 1 वर्ष आधी पेरेंट्सला सांगा, त्यांचं माइंड सेट व्हायला पाहिजे. कारण का गरीबी तर मुलं शिकायला येतात, वडील शिकल्याने मुलांना इथे शिकायला पाठवलेत, त्यांचं पोट पाणी मारून. तर तसल्यानं तुम्ही हे बददुवा घेऊ नका, त्यांचा दुवा घ्या. रवी सर चांगले आहेत, त्यांच्या तोंडाकडे बघून सगळे जण ॲडमिशन करायचं. मॅनेजमेंट पेरेंट्सचा व्यवस्थित रिस्पॉन्स देत नाही. कोणी विचारायला गेले की तुमच्या पूर्व तर ॲडमिशन घ्या येतं, नंतर TC घेऊन जावा बोलतात. हे बोलायचं त्यांना अधिकार नाही आहे. आणि आता मी विचारलं की बोर्ड ऑफ डायरेक्टर कोण आहे, तर मलाच माहीत नाही म्हणतात. ते मॅनेजमेंट करणारे 9 जणांचे 9 जणांचं लिस्ट द्या म्हटलं मी, लिस्ट नाही म्हणा. आणि का तर फीस कमी करा म्हटलं स्कूल बंद. ಇವನು ನೇರವಾಗಿ ಪ್ರಕರಣದಲ್ಲಿ ಭಾಗಿಯಾಗದೇ ಇದ್ದರೂ ಕೂಡ ಇವನ ಮೊಬೈಲನ್ನು ಆರೋಪಿಗಳು ಉಪಯೋಗ ಮಾಡಿಕೊಂಡು ಇಂಟರ್ನೆಟ್ ಬ್ಯಾಂಕಿಂಗನ್ನು ತಮ್ಮ ಖಾತೆಗೆ ಅಳವಡಿಸ್ಕೊಂಡು ಒಂದು ಬಾಲಾಜಿ ಇಂಡಸ್ಟ್ರೀಸ್ ಅನ್ನುವಂಥ ಕಂಪನಿ ಹೆಸರಲ್ಲಿ ಫೇಕ್ ಅಕೌಂಟ್ ಓಪನ್ ಮಾಡಿ ಅವರ ಅಕೌಂಟಿಗೆ 6,10,000 ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು. ಅಲ್ಲಿಂದ ಅದು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ. ನಮ್ಮ ತನಿಖೆ ಮುಂದುವರಿತಾ ಇದೆ. ಸದ್ಯಕ್ಕೆ ಒಬ್ಬ ಆರೋಪಿಯನ್ನು ನಾವು ಬಂಧಿಸಿದ್ದೀವಿ. ನಾವು ಈಗಲೇ ಇಷ್ಟೇ ಜನ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ತನಿಖೆ ಪ್ರಕಾರ ಇಲ್ಲಿವರೆಗೂ ವೃದ್ಧ ದಂಪತಿ, ಅದರಲ್ಲಿ DS ನಜರೇತ್ ಏನಿದ್ದಾರೆ, ಅವರ ಅಕೌಂಟಿಂದ ಸುಮಾರು 59 ಲಕ್ಷ ಆ ಒಂದು ತಿಂಗಳ ಅಂತರದಲ್ಲಿ ಬೇರೆ ಬೇರೆ ಅಕೌಂಟಿಗೆ ವರ್ಗಾವಣೆ ಆಗಿದೆ. ಇದು ನಮಗೆ ಪ್ರಥಮವಾಗಿ ಸಿಕ್ಕಂಥ ತನಿಖೆಯಲ್ಲಿ ಒಂದು ಪುರಾವೆ ಮತ್ತು ಒಂದು ಸಕ್ಸಸ್. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಆಯಾಮಗಳಿಂದ ನಾವು ತನಿಖೆ ಮಾಡಿ ಯಾರೇ ಆರೋಪಿ ಇದ್ದರೂ ಕೂಡ ಅವ್ರನ್ನ ಬಿಡೋದಿಲ್ಲ, ಅವ್ರನ್ನ ನ್ಯಾಯಾಂಗದ ಕಾನೂನು ಪ್ರಕಾರ ಕ್ರಮ ತಗೊಂಡು. ನಿನ್ನೆ ದಿವಸ ನಾವು ಸೂರತ್, ಗುಜರಾತ್ ರಾಜ್ಯದಿಂದ ಒಬ್ಬ ಆರೋಪಿ ಚಿರಾಗ್ ಜೀವರಾಜ್ ಭಾಯ್ ಅಂತ ಹೇಳಿ ಇವನ್ನ ನಾವು ಕಾನೂನು ಪ್ರಕಾರ ಅವನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಈ ವ್ಯಕ್ತಿ ಈಗಾಗಲೇ ನಮ್ಮ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಂದು ವೃದ್ಧ ದಂಪತಿಗಳ ಆತ್ಮಹತ್ಯೆಗೆ ಕಾರಣವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇವನ ಮೊಬೈಲನ್ನು ಬಳಸ್ಕೊಂಡು ಕೆಲವೊಂದಿಷ್ಟು ಆರೋಪಿಗಳು ಇಂಟರ್ನೆಟ್ ಬ್ಯಾಂಕಿಂಗನ್ನು ಉಪಯೋಗ ಮಾಡಿಕೊಂಡು ಮೃತನ ಅಕೌಂಟ್ನಿಂದ 6,10,000 ರೂಪಾಯಿಯನ್ನು ತಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು. ಇವನು ಇದರಲ್ಲಿ ಒಂದು ಏನಂತಾರೆ ಅಪ್ರತ್ಯಕ್ಷ ಪಾತ್ರವನ್ನು ವಹಿಸ್ಕೊಂಡಿದ್ದ. ಕೆಲಸಕ್ಕೆ ಸರ್ಕಾರ ಮುಂದಾಗ್ತಿದೆಯಾ ಮಾನ್ಯ ಸರ್ಕಾರ? ಯಾಕೆಂದರೆ ಊರಲ್ಲಿ ಆಗಿರುವಂಥ ಸರ್ವೆ 25ರಲ್ಲಿ ಬಿಡುಗಡೆ ಮಾಡಿ 25 ಸಮುದಾಯವನ್ನು ಸರಿಯಾದ ಕ್ರಮ ಅಲ್ಲ ಇದು ಸರಿಯಾದಲ್ಲ ಮತ್ತು ಇದು ಸರಿಯಾಗಿಯೂ ಇಲ್ಲ. ಈಗಾಗಲೇ ಮಹಾಸಭೆಯ ಅಧಿವೇಶನದಲ್ಲೇ ಅದನ್ನು ಘಂಟಾಘೋಷವಾಗಿ ಅಧಿವೇಶನದ ಮೂಲಕನೇ ಆ ಬಗ್ಗೆ ವಿರೋಧವನ್ನು ಸೂಚಿಸಿ ಆಗಿದೆ.
ಆದರೂ ಕೂಡ ಇದನ್ನು ಮತ್ತೆ ಮುಂತರುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಸ್ವಾಗತಾರ್ಹ ಅಲ್ಲ. ವೀರಶೈವ ಮಹಾಸಭೆ ಇದನ್ನು ಯಾವ ರೀತಿಯಾಗಿ ಮಹಾಸಭೆಯವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೀವಿ. ಎಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡಿ ಇದಕ್ಕೇನಾದರೂ ಒಂದು ಮಾಡೋಣ ಅನ್ನುವಂಥ ಒಂದು ಹಂತದಲ್ಲಿ ಎಲ್ಲರೂ ಇದ್ದಾರೆ. ಚರ್ಚೆ ನಂತರ ಏನು ನಿರ್ಣಯ ಆಗುತ್ತೆ ಮತ್ತೆ ನಾವು ಹೇಳ್ತೇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.